ನಾಳೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು, ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ. ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು. ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸಕ್ಕೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತೇವೆ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಅದು ಪೂರ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ. ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ ಯಂತ್ರಗಳ ಲೋಕಾರ್ಪಣೆಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಜಲ್ಲೆ ಹುಟ್ಟಿದ ಆಹಾರದ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿ ಅವರಿಗೂ ಸ್ವಾಗತವನ್ನು ಕೊಡ್ತೀವಿ. ಅತಿ ದೊಡ್ಡ ಆಹಾರ ಸಂಸ್ಕರಿಸುವ ನಾವು ತೊಗರಿ ಅತ್ಯಂತ ಹೆಚ್ಚು ತೊಗರಿ ಬೆಳೆಯುವಂಥ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆಯಾಗಿದೆ. ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ಆಹಾರ ಶುಚಿಗೊಳಿಸುವ ಯಂತ್ರ ಮತ್ತು ಬೆಳೆದ ಬೆಳೆಗಳಿಗೆ. ಹಾಗಾಗಿ ಜಿಲ್ಲೆಯಲ್ಲಿ ಒಟ್ಟು 11 ಇಂಥ ಒಂದು ಯಂತ್ರಗಳನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಲ್ಲಿ ಇವತ್ತು ಸನ್ಮಾನ್ಯ ಶ್ರೀ ಸಾಹೇಬರು ಲೋಕಾರ್ಪಣೆ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆಗೆ DMF ಯೋಜನೆ ಅಡಿಯಲ್ಲಿ ಸನ್ಮಾನ್ಯ पट्ट मारे